ನಂಬಿಕೆ ಅನ್ನೋದಿರುತ್ತೆ, ಅಂದ್ರೆ ಹೋಪ್ ಇರುತ್ತೆ, ನಿರೀಕ್ಷೆಗಳಿರುತ್ತೆ ಸಿನಿಮಾ ಹೀಗಿರುತ್ತೆ ಅಂತ. ಬಟ್ ಈಗ ಹಯಗ್ರೀವದಲ್ಲಿ ನಾವೇನೋ ಅನ್ಕೊಂಡಿದ್ರೆ ಆರಂಭದಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾ ಆಗಿರುತ್ತೆ ಅಂತ, ಬಟ್ ಅದ್ರ ಆಚೆಗೂ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ರೆ, ಪ್ಯಾಕೇಜ್ ಕೊಟ್ಟಿದ್ರೆ. ಸೊ ಈ ಮಟ್ಟಿಗೆ ಇದನ್ನ ಒಂದು ಸಕ್ಸಸ್ 25 ಡೇಸ್ ಅಂದ್ರೆ ಇತ್ತೀಚಿನ ವರ್ಷಗಳು ನೋಡಿದ್ರೆ 1 ವರ್ಷ ಆಗಿತ್ತು ಮೇ ಬಿ. ಒಂದು ಥಿಯೇಟರ್ ನಲ್ಲಿ, ಒಂದು ಸೆಂಟ್ರಲ್ ಮೇನ್ ಸೆಂಟರ್ ನಲ್ಲಿ 25 ದಿನ ಪೂರೈಸಿ ಸಿನಿಮಾಗಳು. ಸೊ ನಿಮ್ಗೆ ಗೆದ್ದಿದ್ದೀರಿ, ಖುಷಿ ಇದೆ. ಖುಷಿ ಆಗಿದೆ ಸರ್. ಈ ತರದೆಲ್ಲ ಕೇಳಿದಾಗ ನಾನು ಬಂದಾಗ ಥಿಯೇಟರ್ ಅವ್ರು ಹೇಳ್ತಾ ಇರೋದು 25 ಡೇಸ್ ಆಗೇನೆ 1 ವರ್ಷ ಆಯ್ತು ಅಂತ. ಕನ್ನಡ ಇಂಡಸ್ಟ್ರಿಲಿ ಒಂದು ಒಳ್ಳೆ ಬೆಳವಣಿಗೆ ಅಲ್ವಾ ಸರ್ ಇದು? ಕನ್ನಡ ಇಂಡಸ್ಟ್ರಿ ಇರೋ ಪರಿಸ್ಥಿತಿಗೆ ನೋಡ್ತಾ ಇದ್ರೆ ಸೊ ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತೆ. ಅದು ನಮ್ಮ ಸಿನಿಮಾ ಮುಖಾಂತರ ಆಗಿರೋದು ಇನ್ನೂ ತುಂಬಾ ಖುಷಿ ಇದೆ. ನಾವು ಅನ್ಕೊಂಡಿದ್ವಿ ಕತೆ ಮಾಡ್ಬೇಕಾದ್ರೆ ಅನ್ಕೊಂಡಿದ್ವಿ ಲೈಕ್ ಜನ ಅಕ್ಸೆಪ್ಟ್ ಮಾಡ್ತಾರೆ, ಒಳ್ಳೆ ರೀತಿ ನಮ್ಮ ಕತೆ ಮೇಲೆ ಕಾನ್ಫಿಡೆಂಟ್ ಇದರಿಂದ ಜನ ಒಪ್ಕೋತಾರೆ ಅಂತ. ಬಟ್ ಈ ಮಟ್ಟಿಗೆ ಒಪ್ಕೋತಾರೆ ಅಂತ ಗೊತ್ತಿಲ್ಲ, ತುಂಬಾ ಖುಷಿ ಇದೆ. ಸೊ ನಿಮ್ಮ ಪಾತ್ರ ಬಗ್ಗೆ ಹೇಳಿದ್ರೆ ಅಂದ್ರೆ ತೀರಾ ವಿಭಿನ್ನವಾದ ಒಂದು ಸ್ಟೋರಿ ಲೈನ್ ಇರುವಂಥದ್ದು, ನಿಮ್ಮ ಪಾತ್ರನೂ ಅಷ್ಟೇ ಆಗಿರುವಂಥದ್ದು. ಸೊ ಅನ್ಕೊಂಡಿದ್ರೆ ಈ ತರದ ಒಂದು ಮ್ಯಾಜಿಕ್ ಮಾಡುತ್ತೆ ಅಂತ? ಇಲ್ಲ, ಅದೇ ನನ್ನ ಕತೆ ಕೇಳ್ಬೇಕಾದ್ರೆ ಸರ್ ಕ್ಯಾರೆಕ್ಟರ್ ಬಗ್ಗೆ ನಾನು ಯೂಶಲಿ ಕತೆ ಕೇಳ್ಬೇಕಾದ್ರೆ ಕ್ಯಾರೆಕ್ಟರ್ ನೋಡ್ತೀನಿ. ಯಾಕಂದ್ರೆ ಫಸ್ಟ್ ಕ್ಯಾರೆಕ್ಟರ್ ಜನ ಇಷ್ಟಪಟ್ಟರೆ ಕತೆ ಇಷ್ಟ ಆಗೋದಿಲ್ಲ. ಸೊ ಅದು ಕೇಳ್ಬೇಕಾದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತಲ್ಲ. ಸೊ ಎಲ್ಲೋ ಒಂದು ಇಲ್ಲ ಮಾಡಲೇಬೇಕು ಇದನ್ನ ಅಂತ ಮಾಡಿದ್ದೆ. ಕಾಕಿ ಅನ್ನೋದು ಎಲ್ಲೊಂದ್ ಕಡೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ಏನಾದ್ರು ನೆಕ್ಸ್ಟ್ ಏನಾದ್ರು ಆ ಥರದ ಒಂದು ಪ್ರಯತ್ನ ಹಾಗೆ ಆ ಥರದ ಸದ್ಯಕ್ಕೆ ಏನಿಲ್ಲ ಸರ್. ನೋಡೋ ಒಳ್ಳೆ ಕತೆ ಬಂದ್ರೆ ಖಂಡಿತ ಮಾಡ್ತೀನಿ ಸರ್. ಕಾಕಿ ಇದ್ರದ ಕಂಟಿನ್ಯೂಷನ್ ಏನಾದ್ರು ಪ್ಲಾನ್ಸ್ ಇದೆಯಾ ಅಂತ? ಇಲ್ಲ, ಅದು ನಮ್ಮ ನಿರ್ಮಾಪಕರ ಟೀಮ್ ಕೂತ್ಕೊಂಡು ಮಾತಾಡಿ, ನಮ್ಮ ಸಬ್ಬದಿ ಮಂಜುನಾಥ್ ಸರ್ ಎಲ್ಲ ಕೂತಿ ಮಾತಾಡಿ ಅದೇನು ಪ್ಲಾನ್ ಮಾಡಬೇಕು ಮಾಡ್ತೀವಿ ಸರ್. 25 ದಿನ ಅನ್ನುವಂಥದ್ದು ಖುಷಿ ಇದೆ ಸರ್, ತುಂಬಾ ಖುಷಿ ಇದೆ. ಯಾಕಂದ್ರೆ ಇಷ್ಟು ದಿನ ಪಟ್ಟಿ ಶ್ರಮ ಆಗಿರ್ಬೋದು, ಆಮೇಲೆ ಡೇ 1 ಅದಾಗಿತ್ತಲ್ಲ, ನಿಮಗೂ ಗೊತ್ತಿತ್ತು ಕೆಲವು ಶೋಸ್ ನ ಸ್ಟಾಪ್ ಮಾಡಿದೆಲ್ಲ, ಇವೆಲ್ಲ 25 ಡೇಸ್ ಪೂರೈಸಿದ್ವಿ ಅಂದ್ರೆ ತುಂಬಾ ಖುಷಿ ಇದೆ. ಅದೆಲ್ಲ ದಾಟಿ ಬಂದಿದ್ದು ಅದೆಲ್ಲವೂ ಕೂಡ ಸಮಸ್ಯೆ ತಂದೊಡ್ಡಿತ ಅಂತ ಆರಂಭದಲ್ಲಿ. ಸರ್. ಅದನ್ನೆಲ್ಲ ಮೀರಿ 25 ದಿನ ಬರುವಂತದ್ದು ಒಂದ್ ಕಡೆ ಅದೇ ಹೇಳ್ತಾರೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಸರ್. ಹಂಗೆ ಆಗೋದೆಲ್ಲ ಒಳ್ಳೇದಕ್ಕೆ. ಅವ್ರ ಹೆಸರನ್ನ ರಿವೀಲ್ ಮಾಡ್ತೀನಿ ಆದಷ್ಟು ಬೇಗ ಅಂತ ಹೇಳ್ತಾ ಇದ್ರಿ. ಯಾರ ಹೆಸರು ಸರ್? ಅವ್ರ ಹೆಸರು ಹೇಳೋ ಅಷ್ಟೆಲ್ಲ ಅವ್ರ ತೂಕ ಎಲ್ಲ ತಲೆ ಕೆಡ್ಸ್ಕೊಂಡ್ಬಿಡ. ಅವ್ರ ಹೆಸರು ನಾವು ಹೇಳಲ್ಲ, ನಮ್ಮ ಬಾಯಲ್ಲಿ ಬರೋ ಅಷ್ಟು ಯೋಗ್ಯತೆನೂ ಇಲ್ಲ ಅವ್ರಿಗೆಲ್ಲ. ಸಾರಿ, ನಾವು ಹೇಳೋದು ಇಲ್ಲ. ಕಾಲ ಸಂದರ್ಭ ನೋಡಿ ಕೊಡ್ತೀವಿ ಅಂತ ಹೇಳಿ ಕೊಟ್ಟೆ ಕೊಡ್ತೀವಿ, ಬಿಡಲ್ಲ. ಇಲ್ಲ, ಖುಷಿ ಇದೆ, ಖುಷಿ ಇದೆ. ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಅಂತ ಕೇಳ್ಪಟ್ರಂತ ಅವರು ಎಲ್ಲ. ಇಲ್ಲ ಅಣ್ಣ ಚೆನ್ನಾಗಿ ಹೋಗ್ತಾ ಇದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಇಲ್ಲ, ಸದ್ಯಕ್ಕೆ ಇರೋ ಪರಿಸ್ಥಿತಿ ನಾನು ಎಲ್ಲಿ ಮಾಡೋ ಡಿಸ್ಕಸ್ ಮಾಡಿ ಪಾಪ ಅನ್ನೋದ್ರ.